ಬಸ್ಸು ನನ್ನ ಮಾತು ಕೇಳ ತುಸು ಇವ್ ನೋಡಿ ಮಾಡಬೇಡ ಕುಸು ಕುಸು ಗುಳಿಗೆ ಕೊಟ್ಟೆವು ಧಾರವಾಡದು ಇವ್ಯಾಂಗ ಕೂತ ನೋಡು ಮನ್ಯಾಗ ಮುತ್ಯ ಸತ್ತಂಗ ಸಾಯ್ಲಿ ಏನು ನಿಮ್ಗೆ ತಳ ಬಿಡಾರಿ ಐತಿ ಇಲ್ಲೋ ಒಟ್ಟ ಇಲ್ಲ ನೈಟ್ ಮಾಡಿರತ್ತ ಅವ್ರು ಫಸ್ಟ್ ನೈಟ್ ಮಾಡಿದಾಗ ಡೊಗ್ ಹೆಣಿಕೆ ಹಾಕಲಕ್ಕ ನೀ ಯಾಕೆ ಹೋಗಿದ್ದೆ ಅಲ್ಲಿ ಏ ದೇವಲೋಕದ ಕೊರವಂಜಿಯಾಗಿ ಶಕುನ ಹೇಳಾಳು ತಾಯಿ ಕೊತ್ತ ಶಕುನ ಹೇಳಾಳು ಬ್ರಹ್ಮ ವಿಷ್ಣುನ ತರಿಬಿಯ ಕೇಳ್ತಾಳ ಏನಂತವ ಏ ಹಿಡದ ಅವರ ರೊಟ್ಟಿ ಏ ನಿನ್ನಂತವ್ರ ನನ್ನ ಮಸ್ತ 18 ದಾಟಿ ಏ ನಿಮ್ಮಂತವ್ರ ನನ್ನ ಮಸ್ತ 18 ದಾಟಿ ಇವನ 10 ಅವತಾರ ಕೇಳ ಆಕಿ ಅಂಗೈದೊಳಗಿನ ಗ್ಯಾರಿ ತಾಯಿ ಅಂಗೈದೊಳಗಿನ ಗ್ಯಾರಿ ಆಕಿಗೆ ಯಾರು ಇಲ್ಲೋ ಸರಿ ಇನ್ನು ಎದುಳು ಸಣ್ಣ ಪೋರಿ ಇನ್ನು ಎದುಳು ಸಣ್ಣ ಪೋರಿ ತಗಸ್ಯಾಳ ಅಡ್ಡ ಗೋರಿ ಹರದಾಸನ ಹೋಗದ ಬಾರಿ ಗಂಡ ಹಾಡವನ ಹೋಗದ ಬಾರಿ ಏ ಎಂತ ಮಾತನ ಏನೋ ಹೇಳತೇನ ಎಂತ ಮಾತನ ಎಲ್ಲೋ ಹೇಳದಿನ ಒಂದೇ ಏಟಿಗೆ ತಳ ಬಿಟ್ಟಾನ ಮಗ ತಳ ತಳ ಇವ್ರ ಅಪ್ಪಗ ತಳ ಇಲ್ಲ ಮೊದಲು ಇವ್ ಬಿಡಂದ ಹೇಳ್ತಾನೆ ಯಾರಿಗೆ ಹೌದೌದೇವ ಮೊದಲು ನಿಮ್ಮ ತಳ ನಿಮಗ ಸುದ್ದಿ ಇಲ್ಲ ಮಂದಿ ಆಗ್ಲದಾಗ ಏನ್ ನೆನಪಿಡ್ಲಾತಿದೇವ ಬಸವಣ್ಣ ಹೌದು ಬೇಕಲ್ಲ ನಾ ಎಲ್ಲಿ ಅನ್ನೋದು ಅರು ಬೇಕ ಅದಕ್ಕ ಈಗ ಬೇರೆ ತಗಂದಾರಿ ಏನ್ ತಂದಾರು ಅವು ನಾ ಕೇಳಿದ ವಿಷಯಗಳ ಬ್ಯಾರೆ ಹೌದ ಇವ್ ಹೊಳಿ ನನಗ ಮಾತಾಡೋದ ಬ್ಯಾರೆ ಇವ್ ಮಾತಾಡೋದು ಬೇರೆ ಇಲ್ಲ ಇವ್ರ ಬೇನ ನಾ ಹತ್ಬೇಕಾಗೈತಿ ಈಗ ಯಾಕ ಏನಂದ್ರು ಯಾಕಪ್ಪ ಅಂದ್ರ ಏನಾಯ್ತ್ರಿ ಹೆಣ್ಣ ಮಕ್ಕಳಿಗೆ ಹಾಲು ನಾನು ಅಂತ ಹೇಳ್ತಿ ಹೇಳ್ತಲ್ಲ ಹಾಲು ನಿನ್ನ ತವ್ರ ಮನ್ಯಾಗ ಇದ್ದಾಗ ಇದ್ದುವನ ಯಾವಾಗ ಗಂಡನ ಮಾಡ್ಕೊಂಡಿ ಅವಾಗ ನಿನ್ನಲ್ಲಿ ಹಾಲು ತಯಾರಾಗ್ಯಾವ ಅಂತ ಹೇಳ್ತಾನೆ ಗಾಂಡ ಬಿದ್ರನ ಹಾಲಾಗ್ತಾವ ಗಾಂಡಿದ್ರ ಮಕ್ಕಳಾಗ್ತಾವ ಗಾಂಡಿದ್ರ ಹೆಣ್ತಿ ಬರ್ತಾಳ ಗಾಂಡಿದ್ರ ಎಲ್ಲ ಆಗತತಿ ಅನ್ನೋದಗದು ಇವ್ರದ್ದು ಬಂದತಿಪ್ಪ ಇವ್ ಹೇಳ್ತಾನ ಮದ್ರಿ ಬಸು ಗಾಂಡಿಗಿದ್ರ ಹಾಲು ಬೀಳ್ತಾವಂದಿ ಸುಮ್ಮ ಒಂದು ಉದಾಹರಣೆ ತೆಗೆದು ಕೊಡ್ತಾನೆ ನಿನಗ ಕೊಡೆವಾ ಹೋಲಿ ಗಾಂಡ ಮುಟ್ಟಿದ ಬಳಕ ಹಾಲು ಬೀಳ್ತಾವಂದಿ ಹೌದಲ್ಲ ಈಗ ನಮ್ಮ ಹಾಲು ಮತ್ತದ ಸಮಾಜದೊಳಗ ಒಂದು ವಿಷಯ ಸಿಗ್ತದ್ರಿಪ್ಪ ಏನಂತ ಸಿಗ್ತೈತಿವ ಏನ್ ಸಿಗ್ತೈತಿ ಯಾವ ಅಕ್ಕವ ಮಾಯವ ಕುರಿ ಕಾಯ್ಲಕ್ ಹೋಗಿದ್ರ ಅಡವಿ ಒಳಗ ಹೌದು ಹೌದಿವ ಹೌದಿಲ್ಲ ಕುರಿ ಕಾಯುತ್ತ ಹೋದಾಗ ಅವಾಗ ಬೀರ ದೇವ್ರ ಅಳತಿದ್ದ ಎಲ್ಲಿ ದೊಡ್ಡದೊಂದು ಗಿಡದ ಒಳಗ ತೊಟ್ಲ ಒಳಗ ಹಾಕಿ ಹೋಗಿದ್ರು ಬೀರ ದೇವ್ರ ಅಳ್ಳಕ್ ಹತ್ತಿದ್ದ ಹೌದಿವ ಬೀರ ದೇವ್ರ ಅಳುವಂತ ಟೈಮದೊಳಗ ಅವಾಗ ಏನೈತಿವ ಯಾವ ಕೂಸ ಅಳ್ಳಕ್ ಹತ್ತೈತಿ ಅಡವಿ ಹರ್ಯಾಣದೊಳಗ ಹೇಳಿ ಅಕ್ಕವ ಮಾಯವ ಹೋಗಿ ನೋಡ್ತಾರ ಎಲ್ಲಿ ಆ ಗಿಡದ ಒಳಗ ಕೂಸಳುವಂತದ ಹೌದಿವ ಕೂಸಳುವಂತದ ನೋಡಿದ ತಕ್ಷಣ ಏನಾಯ್ತು ಅಲ್ಲಿ ಒಂದ್ ದಗದಾಗ್ಯದ್ರಿಪ್ಪ ಏನಾಗೈತಿವ ಕೂಸಿಗೆ ಇದು ನಾಂದ ಇದು ನಿಂದ ಇದು ನಾಂದ ಇದು ನಿಂದ ಅಂತೇಳಿ ಇಬ್ರಲ್ಲಿ ವಾದ ಐತ ಹೌದು ಹೌದಲ್ಲ ಇದು ನನ್ನ ಕೂಸತ್ತೆ ಮಾಯ ಒತ್ತಿಳು ಇದು ನನ್ನ ಕೂಸತ್ತೇಳಿ ಅಕ್ಕ ಒತ್ತಿದಳು ಅವಾಗ ಏನಾಯ್ತು ಮುಂದೆ ಅವಾಗ ಒಂದು ಡಿಸಿಷನ್ ಆತ ಹೆಂಗ್ರಿ ಈ ಕೂಸಿನ ಮುಂದಿಡುನು ಕೂಸಿನ ಮುಂದಿಟ್ಟ ಮೇಲತ್ತ ಕೂಸಿನ ಮೇಲ ಪ್ರೀತಿ ಮಾಯ ಮೋಹ ಅನ್ನುವಂತದ ತಾಯಿ ಭಾವನ ಯಾವಲ್ಲಿ ಇರ್ತೈತಿ ನೋಡು ಅವಾಗ ಈ ಕೂಸಿನ ನೋಡಿದ ತಕ್ಷಣ ಯಾವಕ್ಕಿ ಎದಿಗೆ ಹಾಲು ಬೀಳ್ತಾವಲ್ಲ ಅಕ್ಕಿಗೆ ಈ ಕೂಸ ಹೌದಲ್ಲ ಕರೆ ಅತ್ ಹೇಳ್ರ ಹೌದು ಹೌದು
ಕೂಸಿನ ಮುಂದಿಟ್ರು ಯಾವ ಬೀರ ದೇವ್ರನ್ನ ಮುಂದಿಟ್ಟಾಗ ಹೌದಿವ ಮಾಯವನ ಎದಿಗೆ ಹಾಲು ಬಿದ್ದು ಬಿದ್ದವಲ್ಲ ಅವಾಗ ಮಾಯವಾಗ ಎದಿಗೆ ಹಾಲು ಬಿದ್ದಾವಂದ್ರ ಮಾಯೋಗ ಯಾವ್ರೆ ಗಂಡ ಹೋಗಿದ್ದನ ಮುಟ್ಲಕ್ಕ ಇಲ್ಲ ನೀ ಏನ್ ಹೇಳಿದಿ ನನಗ ಹಾ ಗಂಡ ಮುಟ್ರ ಅಟ್ಟ ಹಾಲು ಬೀಳ್ತಾವಂದದಿ ಹೇಳಿಲ್ಲ ಗಂಡ ಹೆಂಡತಿ ಭೋಗ ಕೊಟ್ರ ಹಾಲು ಬೀಳ್ತಾವಂದಿ ಹೌದಾ ಅಲ್ಲಿ ಮಾಯವ ದೇವಿಗೆ ಯಾವ್ರೆ ಗಂಡ ಭೋಗ ಕೊಟ್ಟಾನೇನೋ ಇಲ್ಲ ಆಕಿ ಲಗ್ನ ಆಗಿತ್ತೇನೋ ಇಲ್ಲ ನಿನ್ನ ಎದರ್ಲೇನೆ ಹೊಡಿಲಿ ಮದರಿ ಬಸ್ಸು ತಳಗಿನ ಸೊಂಡಿಲ್ಲ ಹೊಡಿ ಅವ್ನು ಹೋಲಿ ಎದ್ರಲ್ಲಿ ಹೊಡೆದು ಅದ್ರಲ್ಲಿ ಹೊಡೆದು ಇಟ್ಟ ಅದಕ್ಕ ಹಾ ಇಲ್ಲ ಮತ್ತೇನಾಯ್ತು ಏನಪ್ಪಾ ಅಂದ್ರೆ ಮತ್ತ ಇನ್ನು ಎದಿಗೆ ಹಾಲು ಬೀಳ್ತಾವಂದಿ ಹೌದಿಲ್ಲ ಈಗ 20 ವರ್ಷ ನಿನಗೆ 21 ಆಗಿರ್ತೈತಿ ಆಕಿಗೆ ಒಂದು 18 ಆಗಿರ್ತೈತಿ ಹೌದಿಲ್ಲ ಗಂಡ ಹೆಣ್ತಿನ ಕೂಡಿಸ್ತಾರೋ ಅದ ನೀ ಎಲ್ಲ ಹೊಲಸು ಮಾತಾಡಿ ಅಂದ್ರೆ ಬೇಡ ಎಟ್ಟು ಕೇಳಿದೆ ಅಟ್ಟು ಹೇಳ್ಕೊತ ಬರ್ತಾನೋ ಹೌದು ಗಂಡ ಹೆಣ್ತಿನ ಕೂಡಿಸ್ತಾರೋ ಮುಂದೆ ಆಕಿ ಗರ್ಭವತಿ ಆದಳು ಎದಿಗೆ ಹಾಲು ಬಿದ್ದು ಕಬಲಿ ಕೊಡೋನು ಕಬಲಿ ಮಾಡ್ರಲ್ಲ ಮತ್ತ ಗಂಡ 24 ತಾಸಾದ್ರು 70 ವರ್ಷ ವಯಸ್ಸಾದ್ರು ಮುಟ್ಟುಗೊತ್ತ ಇರ್ತಿ ಯಾವತ್ತು ಮುಡುತ್ತಾನ ಯಾಕಂದ್ರ 20 ವರ್ಷಕ್ಕೇನು ಬಿಡಂಗಿಲ್ಲ 30 ವರ್ಷಕ್ಕೆ ಬಿಡಂಗಿಲ್ಲ 40 ವರ್ಷ ಗಂಟ್ಲೆ ಎಣ್ಣಿ ಬಿಡಂಗಿಲ್ಲ ಹೌದು ಹೌದು 20 ಆಕಿಗೆ ಒಂದು 70 ಆಗಿ ನಿನ್ನ ಆಕಿಗೆ ಒಂದು 50 ಆಗಿ ನಿನಗೊಂದು 70 ಆಗಿದ್ರು ಆಗಿದ್ದು ಅಂದ್ರ ಹಂಗ ಮುಟ್ಟುಗೊತ್ತ ಇರ್ತಿ ಇರ್ತಾನ ಅವಾಗ ಯಾಕೆ ಹಾಲು ಬೀಳಂಗಿಲ್ಲ ಯಾಕೋ ಬಸು ಏನ ಫೀಸ್ ಸುಟ್ಟಿರ್ತೈತಿ ಓ ಬಸು ಅಣ್ಣ ಎಲ್ಲಿ ಹೋದ ಬಸು ಬಸ್ಸು ನನ್ನ ಮಾತು ಕೇಳ ತುಸು ನೀವು ನೋಡಿ ಮಾಡಬೇಡ ಕುಸು ಕುಸು ಗುಳಿಗೆ ಕೊಟ್ಟೆವು ಧಾರವಾಡದು ಇವ್ಯಾನ್ ಕೂತ ನೋಡು ಮನ್ಯಾಗ ಮುತ್ಯ ಸತ್ತಂಗ ಸಾಯ್ಲಿ ಏನು ನಿಮ್ಗ ತಳ ಬುಡಾರಿ ಐತಿ ಇಲ್ಲೋ ಒಟ್ಟ ಇಲ್ಲ ತಳ ಇಲ್ಲ ಅಲ್ಲ ನೀವು ಏನು ಮಾತಾಡ್ತೀರ ಅವ್ರು ಫಸ್ಟ್ ನೈಟ್ ಮಾಡಿರತ್ತ ಅವ್ರು ಫಸ್ಟ್ ನೈಟ್ ಮಾಡಿದಾಗ ಡೊಗ್ ಹೆಣಿಕೆ ಹಾಕಲಕ್ಕ ನೀ ಯಾಕೆ ಹೋಗಿದ್ದೆ ಅಲ್ಲಿ ಯಾಕೆ ಹೋಗಿರಪ್ಪ ಅವ್ರು ಮಾಡಾಗ ನಿಂದೇನು ತಗದಿತ್ತ ನಿಂದೇನಿತ್ತು ಹೋತಮ್ಮ ಇವ್ರು ಹಂದಿ ಚಟ ಇದ್ದಂಗ್ರಿ ಹ್ಯಾಂಗ್ರಿ ಯಾರು ಎಲ್ಲಿ ಏನು ಮಾಡ್ತಾರಲ್ಲ ಹಂದಿ ಹಾಕಿ ನೋಡು ಚಟ ಐತವ್ರಿ ಗಂಡ ಆಡೋರಿ ಹೌದು ಹೌದು ಹಂಗ ಈಗೇನು ಹೇಳತ್ತಾರು ಮತ್ತೆ ಇದು ಅಲ್ಲ ಏನ್ ಹೇಳ್ತಾನ ತಂಗಿ ಯಪ್ಪ ಇನ್ನೊಂದು ಮಾತ್ರಿ ಹುಂಚಿ ಗಿಡ ಇರ್ಲಿ ಇನ್ನೊಂದು ಮಾತು ಹೇಳ್ತಾರ ಏನಂತೇಳಿ ಏನಂತೇವ ಹೆಣ್ಮಕ್ಳಿಗೆ ಎಟ್ಟ ಇದೀಗ ಹಾಲು ಬೀಳ್ತಾವ ಅನ್ನೋದೊಂದು ಭ್ರಮೆ ಆಗ್ಯದಾರ ಆಗೈತ್ರಲ್ಲ ಈಗ ಗಂಡ ಕೂಸು ಹುಟ್ಟಿರ್ತೈತಿ ಗಂಡ ಕೂಸು ಹುಟ್ಟಿದ ಬಳಕ 3 ದಿವಸ ಆಗಿರ್ತೈತಿ ಗಂಡ ಕೂಸಿನ ಇದ್ಯಾಗ ಸಹಿತ ಹಾಲು ಇರ್ತಾವ ಅಲ್ಲಿ ಅದಾವ ಹೆಣ್ಮಕ್ಳ ಇನ್ನು ಎದಿ ಒಳಗ ಪರಕ್ ಆಗ್ತೈತಿ ಅಂತೇಳಿ ಅದನ್ನ ಹಿಂಡಿ ತೆಗಿತಾರ ಅವಾಗ ತೆಗಿತಾರಲ್ಲ ಮತ್ತ ನಾವೊಂದು ಅನಬಾರ್ದ ಮಾತನ್ನಿ ಅಂದ್ರ ನೀ 3 ದಿವಸದ ಕೂಸು ಇದ್ದಾಗ ನಿನ್ನ ಎದ್ಯಾಗ ಹಾಲು ಇರ್ಬೇಕಾದ್ರೆ ನಿನ್ನ ಯಾವ ಬಸರ ಮಾಡಿದತ್ ನಾ ಕೇಳಿಂದ್ರ ಎಲ್ಲಿ ಹೋತತಿ ಮಾತ ಸತ್ತ ಬೀಳ್ತಾನೆ ಅಲ್ಲ ಬ್ಯಾಡ ಕತ್ತಿಗೆ ಕುದುರೆಗೆ ಪರಕ ಬೀಳಂಗಿಲ್ಲ ಯಾಕಂದ್ರ ಕತ್ತಿ ಸಂಗಟ ಕೂಡಿ ಕತ್ತಿ ಆಗೋದು ಬ್ಯಾಡಪ್ಪ ಬಸವಣ್ಣ ಬಿಟ್ಟು ಬಿಡ್ರಿ ಅವೆಲ್ಲ ನಾ ಅದನ್ನ ಮಾಡೇನಿ ನಾ ಹಾಲು ಕೇಳಿವೇನಿ ನಾ ಗುದ್ದಿ ಹಾಲು ಕುಡ್ದನಿ ಅಲ್ಲೋ ಯಪ್ಪ ಇಕಿ ತ್ಯಾಕ ಬಂದ ಈಕಿನ ಲಗ್ನ ಮಾಡ್ಕೊಂಡ ಇಕಿ ಸಂಗಟ ಕೂಡ್ಕೊಂಡ ಹಾಲು ಕೆಡುವುದೇನು ಕೊಳೆಂಬಿದ್ದಿತ್ತ ಪಿಟಿಯಲ್ ಬಾರ್ಸೋ ಬಂದನ್ಲ ಯಮನಪ್ಪ ಅವಂಗ ತಾಳಿ ಕಟ್ಟಿ ಅವನ ಸಂಗಟ ಎಲ್ಲ ನೈಟ್ ಮಾಡಿ ಅಲ್ಲೇ ಹಾಲು ಕೆಡಬೇಕಾಗಿತ್ತು ಬೀಳ್ತಿದ್ವ ನೋಡ್ತೀನಿ ಮತ್ತೆ ನೀವು ಇದ್ರಲ್ಲ ಒಳಗ ಫ್ಯಾಕ್ಟ್ರಿ ಇದ್ದಿದ್ದಿಲ್ಲನ ಇಲ್ಲಿ ಫ್ಯಾಕ್ಟ್ರಿ ಬಂದಾಗಿತ್ತು ಅದು ಸುಟ್ಟೈತಿ ಮಾಚ ಅವತಾರ ಕೋರ್ಮ ಅವತಾರ ಹೌದವಾ ಏ ಆಯ್ತು ಆಕಿಯ ಮುಂದ ಏ ವರಹ ಅವತಾರ ನರಸಿಂಹ ಅವತಾರ ಹ್ಯಾಂಗ ತಾಳ್ಯಾಳ ಬಂದ ತಾಯಿ ಮುಂದ ಹ್ಯಾಂಗ ತಾಳು ಏ ವರಹ ಅವತಾರ ನರಸಿಂಹ ಅವತಾರ ತಾಯಿ ಮುಂದ ಹೆಂಗ ತಾಳು ರಾಮನ ಅವತಾರ ಪರಶುರಾಮನ ಅವತಾರ ಏನಾಯ್ತವ ಏ ಆಯ್ತು ಆಕಿಯ ಮುಂದ ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತ ಬಾಳ ತಾಯಿದಾಗ ಎತ್ತೋ ಬಾಳ ಚಂದ ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ತಾಯಿದಾಗ ಎತ್ತೋ ಬಾಳ ಇನ್ನೊಂದು ಮಾತು ಹೇಳ್ಯಾರಿಪ್ಪ ಮತ್ತೇನ್ ಹೇಳೇನ್ರಿ ಗಾಂಡಿದ್ರ ಅಟ ಮಕ್ಕಳಾಗ್ತಾವತ್ರಿ ಮನ್ಯಾಗ ಹೌದು ಹೇಳೇನ್ರಲ್ಲ ಇವ್ರು ಹೇಳತ್ಯಾರ ಬಸವ ಹೇಳ್ತಾನ ಅಲ್ಲ ಗಾಂಡಿದ್ರ ಮಕ್ಕಳಾಗ್ತಾವ ಇರ್ಲಿಕ್ಕೆ ಆಗಂಗಿಲ್ಲ ಅಂದಿ ಹೌದು
ಪರಮಾತ್ಮನ ಮಗಲಾಗ ಪಾರ್ವತಿದಾಳ 24 ತಾಸು ಕೂಡಿಯದಾರ. ಹೌದು ಹೌದಲ್ಲ. ಆಕಿಗೆ ಯಾಕೆ ಮಕ್ಕಳಾಗಿಲ್ಲ? ಯಾಕಿಲ್ಲ ಬಸು? ಹೆಂಡತಿ ಕೂಡಿಯದಾರಿಲ್ಲ, ಹೌದು ಮಕ್ಕಳಾಗಬೇಕಾಗಿತ್ತ. ಆಗ್ಬೇಕಲ್ಲ. ಮಂತ್ರಪಿಂಡದಿಂದ ಹುಟ್ಟಿದ ಮಕ್ಕಳ ಬೇರೆ, ಹೌದಾ? ಭೋಗ ಕೊಟ್ಟ ಮಕ್ಕಳ ಮಾಡುದ ಬೇರೆ. ಅಲ್ಲಿ ಆಗ್ಲಿಲ್ಲ. ಅವನ ಸಂಗಟ ನೀನು ಅದಾತೇನ? ಇಲ್ಲಿ ಈ ಕಾಡಿ ಸುದ್ದಿ ತಿಕ್ಕಾಡುದು ಒತ್ತಾಡುದು ಆದಾತು ಇದಾತು. ಏಕಾಗಾರ ಆಗ್ಬೇಕು. ನಂದು ಹಿಂಗೈತಿ. ವೇದಾಂತ ದಿಟ್ಟಾಂತ ಸಿದ್ಧಾಂತ 3 ಹೊಂದಿರ್ಬೇಕು. ಟಕ್ ಟುಕ್ ಅದಕ್ಕ ಮತ್ತೆ ಬ್ರಹ್ಮನ ಮಗಳಾಗ ಸರಸ್ವತಿ ಅದಾಳ. ಅದಾಳೆವ 24 ತಾಸು ಕೂಡಿ ಇರ್ತಾರ. ಹೌದು ಹೌದು. ಅವ್ರಿಗೆ ಯಾಕೆ ಮಕ್ಕಳಾಗಿಲ್ಲ? ಅಲ್ಲಿ ಆಗೇ ಇಲ್ಲ. ವಿಷ್ಣುನ ಮಗಳಾಗ ಲಕ್ಷ್ಮಿ ಅದಾಳ. ಅದಾಳ. ಅಲ್ಲಿ ಮಕ್ಕಳಾಗಬೇಕಾಗಿತ್ತಲ್ಲ, ಯಾಕಾಗಿಲ್ಲ? ಅಲ್ಲಿ ಇಲ್ಲವ. ಅದು ಭೂಮಿ ದೋಷ ಅಲ್ಲ. ಅಲ್ಲ, ದೋಷ ಭೂಮಿದಲ್ಲ. ಯಾರು? ಅದು ಬ್ಯಾರೇದೈತಿಪ್ಪ. ಅದು ಬ್ಯಾರೆ ಐತಿ. ಅದು ಬೀಜನ ದೋಷ ಐತಿ. ಭೂಮಿ ಎಲ್ಲ ನೆಟ್ಟಗೈತಿ, ಕರೆ ಬೀಜ ನಾಟಿಲ್ಲ ಒಳಗಿಷ್ಟ. ಒಳಗ ನುಸಿ ತಿಂದಾವ್ ಬೀಜಿಗೆ. ಯಾವ ಬೀಜಿಗೆ? ಈ ಬೀಜ. ಆ ಬೀಜ ಅಲ್ಲೋ, ಮದ್ರಿ ಬೀಜಿಗೆ. ಮದ್ರಿ ಬೀಜ ಅನ್ಬೇಡ, ತಂಗಿ ಸಾತಿತ್ತ. ಇಲ್ಲ, ಅವನ ಬಾಯಿಲೆ ಎಂತ ಬರ್ಲತ್ತೇವ ನೋಡ್ಲ ಮಾತ. ಹೌದು ಹೌದಲ್ಲ. ಈಕೆ ಯಾಕಿರಿ ಇಕ್ಕಿರಿ ಹಂಗ್ ತಕ್ಕಿರಿ ಏನ್ ತಕ್ಕಿರಿ ಯಾಕ್ರಿ ಅನ್ನೋ ಯಾಕೋ ಅಣ್ಣ ಖರೆ ಐತ್ಲ. ಯಾಕ ಅಂದಿ ಅಂದ್ರ ಯಾಕೋ ಅಂತೇಳಿ ನಮ್ಮ ಬಾಯಿಲಿ ಸ್ವಾಭಾವಿಕ ಬರ್ತಾವೆ. ಅದಕ್ಕೆ ಮತ್ತೇನು ಹೇಳತ್ತೀರಿಪ್ಪ? ಏನ್ ಹೇಳ್ತಾರೆ? ಒಟ್ಟ ಗಂಡಿದ್ದವ್ ಹೆಣ್ತಿನ ಮೆಟ್ಟಿಗೆ ಹಚ್ತಾನೋ, ಗಂಡನೇ ದೊಡ್ಡವ ಅಂತ ಹೇಳ್ತಾರಲ್ಲ. ಮೆಟ್ಟಿಗೆ ಹಚ್ಚುದಗದ ನಿಂದ ಅಲ್ಲ, ಅಲ್ಲ ಮೆಟ್ಟಿಗೆ ಹಚ್ಚವನು ನೀ ಅಲ್ಲ. ಹೌದು ಹೌದು. ಯಾಕಂದ್ರ ದುಷ್ಟ ದುಶ್ಯಾಸನ ಸೀರಿ ಸೆಳೆಯುವಂತ ಟೈಮದೊಳಗ ಏನಾಯ್ತ್ರಿ? 5 ಮಂದಿ ಗಂಡ್ರಿದ್ರಿ. ಇದ್ರಲ್ಲ 5 ಮಂದಿ. ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ. ಹೌದಾ? 5 ಮಂದಿ ತೆಳಗ ಚೆಂಡ ಹಾಕಿ ಕೂತಾರಿ. ಯಾಕೋ ಮಗನ, ನನ್ನ ಹೆಂಡತಿ ಯಾಕೆ ಸೀರಿ ಜಗತಿ ಅಥವಾ ಒಬ್ಬರೇ ಮಗ ಎದ್ದು ಬಿಡಿಸ್ಕೋಬೇಕಾಗಿತ್ತು. ಹೋಗ್ಬೇಕಲ್ಲ ಬಸು. ಇವ ಅವಾಗ ಅಲ್ಲಿ ಇದ್ದಿದ್ದಿಲ್ಲ. ಇವ್ ಬಸು ಇದ್ದಿದ್ದಿಲ್ಲ. ಅದ್ಯಾಕಾದಿತ್ತು ನನ್ನ ಹೆಂಡತಿ ಸೀರೆ ಯಾಕೆ ಜಗತ್ತಿರ ಇವ್ ಕೇಳಿದ್ದಂದ್ರ ಆಕಿನ ಬಿಡುತ್ತಿದ್ದ, ಇವನು ಜಗತ್ತಿದ್ದವ. ಬೇಷಂಗ್ ಮಣಗರ್ ಚಚ್ಚುದಿತ್ತು. ಅದಕ್ಕ ತೆಳಗ ಚೆಂದ ಹಾಕಿ ಕೂತಾರ ಇವ್ರ. ಹೌದು ಹೌದಲ್ಲ. ಅಲ್ಲಿ ಬಿಡಿಸೋದಾಗಿಲ್ಲ. ಆಗಿಲ್ಲ. ಇಲ್ಲಿ ಗಂಡ ಕಮ್ಮಿ ಆದಿ. ಕಡಿಮೆ ಆದಲ್ಲ. ಅದಕ್ಕೆ ಈಗೇನ್ ಹೇಳತ್ತಾರ? ಕಡಿ ಕಾಲ್ಕ ಬಂತ ಕಲವೇ, ಅದರೊಳಗ ಬಾನ ಬೆಳಕ, ಸಾಧು ಸಂತ ಹೋದ್ರು ಕೈಲಾಸ, ಅದರೊಳಗ ತುಕಾರಾಮನ ಬೆಳಕ. ಇದರ ಹೊರತ ಮಾತೇನ ಹೇಳತೀರಿ? ಇದರ ಹೊರತ ಮಾತೇನು ಹೇಳತೀರಿ? ಇದರ ಹೊರತ ಮಾತೇನ ಹೌದು. ಹೇ ಇದ್ರ ಕೊಡೋ ಜಡತಿ, ಹೇ ನಿರಾಕಾರ ನಿರ್ಗುಣದ ಪರಮಾತ್ಮ ಹೆಂಗದಾನತ್ರಿ? ಹೆಂಗದಾನೇವ? ಬ್ರಹ್ಮಾಂಡ ನಾಯಕ ಅಖಿಲಾಂಡ ಕೋಟಿ ನನ್ನ ಪರಮಾತ್ಮ ದೊಡ್ಡವ. ಓ ಅನಿಶಾನ ಹೇಳ್ತಾನ. ದೊಡ್ಡವ ಅನಿಶಾನತ್ರಿ. ಬ್ರಹ್ಮಾಂಡಕ್ಕ ನಾಯಕತ್ತವ. ಇಡೀ ಬ್ರಹ್ಮಾಂಡಕ ನಾಯಕ. ನೀ ಬ್ರಹ್ಮಾಂಡಕ್ಕ ನಾಯಕ ಅಲ್ಲಿರ್ಬೇಕ. ಹೌದಾ? ಮನ್ಯಾಗ ನೀ ನಾಯಕ ಅಲ್ಲ, ನಾಯಕ. ಮನಿ ಮಾಲಕರು ನಾವು, ಹೊರಗ ನಾಲಾಯಕ್ರು ನೀವು. ಹೌದು. ಮನ್ಯಾಗ ಮಾಲಕ್ ಹೆಂಗ? ಹೇಗ್ಯವ? ತರು ಬರು ಪಾವನ್ಯಾರ ಪಂಕ್ಯಾರ ಉಣಸೋದು ತಿನ್ಸೋದು ಹೋಗೋದು ಬರು ಚಿಂತಿ ಎಲ್ಲ ಹೆಂಗ? ಎಲ್ಲ ದಗದ ನಂದ ನಮ್ದಲ್ಲ. ಅದು ಹೆಂಗ? ಹೆಂಗ್ರಿ? ನಾ ಮಸೀಬಿನಾಳದನಕಿ. ಹೌದ? ನೀ ಮದರಿಯಾವ. ನಿನ್ನ ಮನೆಗೆ ನಾ ಬಂದ ಬಳಕ ಏನಾತ್ರಿ? ಹೆಣ್ಮಕ್ಳ ಡಿಗ್ರಿ ಎಟ್ಟಿರ್ಬೇಕು ಹೇಳ್ರಿ. ಹೆಂಗ್ರಿ? ನಿನ್ನ ಮನೆಗೆ ಬಂದ ಬರೀ 4 ದಿವಸನ್ಯಾಗ ಏನಾತ್ರಿ? ನಿನ್ನ ಟೇಜ್ರಿ ಕೀಲಿ ನನ್ನ ಕೈಯಾಗ. ಹೌದಲ್ಲ? ವಿಚಾರ ಮಾಡೋ ಮಾತೈತಿ. ಹೌದು ಹೌದು. ಎಷ್ಟೋ ಕಾರ್ಬಾರ್ ನೀ ಹಿಂದ ಮಾಡ್ತಿ. ಮಾಡ್ತಲ್ಲ. ಬರೇ ಬಂದ 4 ದಿವಸನ್ಯಾಗ ನಿನ್ನ ಸ್ವಂತದಾನ ಕೀಲಿ ಬತ್ತ ನನ್ನ ಕೈಯಾಗ. ಖರೆ ಮಾಡ್ಬೇಕು ತಾಯಿ ಚಾಕ್ರಿ. ಆಮೇಲೆ ಸಿಗೋದು ನಿನಗ ಭಾಕ್ರಿ. ಭಾಗ್ರಿ. ಹೌದು. ಯಾಕಂದ್ರ ಬ್ರಹ್ಮಾಂಡ ನಾಯಕ. ಹೌದಲ್ಲ? ಬ್ರಹ್ಮಾಂಡ ಇದರ ಅರ್ಥ ಏನು? ಏನವಾ? ಬ್ರಹ್ಮ ಪ್ಲಸ್ ಅಂಡ. ಅಂಡ ಅಂದ್ರ ತತ್ತಿ. ಹೌದು. ತತ್ತಿ ಒಳಗ ಹುಟ್ಟೈತಿ ನಿನ್ನ ಬ್ರಹ್ಮಾಂಡ. ಹೌದಲ್ಲ? ತತ್ತಿ ಹಾಕುದು ಯಾವುದು? ಯಾರ್ದು? ಕೋಳಿ. ಕೋಳಿ. ನಿನ್ನ ಹುಂಚ ಹಾಕತೇನ ಬಂದು? ಇಲ್ಲ.
ಇಲ್ಲ ಇಲ್ಲಿ ಇಲ್ಲಿ ತತ್ತಿ ಹಾಕೋದ ಕೋಳಿನ ಕೋಳಿನ ತಂಗಿ ತತ್ತಿ ಒಳಗ ಬ್ರಹ್ಮಾಂಡ ಹುಟ್ಟೈತಿ ಅಂದ್ರ ನನ್ನ ಹೊಟ್ಟಿಲ ನೀ ಹುಟ್ಟಿ ಹುಟ್ಟೇನ ನೀನು ಹುಟ್ಟಿಲ್ಲ ನಿನ್ನ ಹೊಟ್ಟಿಲ ನಾ ಹುಟ್ಟಿಲ್ಲ ಇಲ್ಲ 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 ನನ್ನಿಂದ ನೀ ಜನ್ಮ ತಾಳಿ ಹೌದು ಬ್ರಹ್ಮಾಂಡ ತತ್ತಿ ಒಳಗ ಹುಟ್ಟಿದವ್ ನೀನು ಹೌದು ನನ್ನ ಒಳಗ ಜನ್ಮ ತಾಳಿದವ್ ನೀನು ನೀನು ಬಸು ನಿನ್ನ ಒಳಗ ನಾ ಜನ್ಮ ತಾಳಿಲ್ಲ ಬಸ್ಸು ಇಲ್ಲಿ ಇಲ್ಲಿ ಅವ ಅದಕ್ಕ ಮತ್ತೊಂದು ಮಾತು ಹೇಳತ್ತೇರಿ ಯಾವ್ದ್ರಿ ಯಾವ ಪಿಕ್ಚರ್ ಡೈರೆಕ್ಟರ್ ಇದ್ದತ್ತ ಸಿನಿಮಾ ಇದ್ದ ಸಿನಿಮಾ ನೋಡ್ಲಕ್ ಹೋಗಿದ್ರತ್ತ ಮುಂದೆ ಅಡ್ಡ ಅಡ್ಡ ಒಂದ ಅರಿವಿ ಹಾಕಿದ್ರತ್ರಿ ಬಿಳಿ ಅರಿವಿ ಹಾಕಿದ್ರತ್ತ ಡೈರೆಕ್ಟರ್ ಹಿಂದಿದ್ದ ಡೈರೆಕ್ಟರ್ ಹಿಂದಿದ್ದತ್ತ ಛಾಯಾ ಬಿಡ್ತಿದ್ದ ಅವ ಛಾಯಾ ಬಿಡ್ತಿದ್ದತ್ತ ಗೊಂಬಿ ಆಡ್ತಿದ್ವತ್ತು ಗೊಂಬಿ ಆಡ್ತಿದ್ವತ್ತ ಛಾಯಾ ಬಿಡ್ತಿದ್ದತ್ ಇವ್ ಹೇಳ್ತಾನ ಆ ಪರದಿನ ತೆಗೆದು ಬಿಡು ನೋಡು ನೀವು ಹ್ಯಾಂಗ ಆಡ್ತಾನ ನೋಡ್ತಾನ ಶರೀರ ಅನ್ನುವಂತ ಚರ್ಮದ ಪರಜ್ ಐತಿ ಅನ್ನಂಟ್ಲೆ ಒಳಕೂತ ಆಟ ಆಡ್ಲತ್ತಿದಿ ಹೌದಲ್ಲ ಶರೀರ ಅನ್ನುವಂತ ಪರಜಿನ ಇರ್ಲಿಕ್ಕಂದ್ರ ಈ ತೊಗಲ್ ಅನ್ನುವಂತ ಪರಜಿನ ಇರ್ಲಿಕ್ಕ ಜೀವಾತ್ಮ ಅನ್ನುವಂತ ಡೈರೆಕ್ಟರ್ ಎಲ್ಲಿ ಆಡ್ತಿದ್ದಿ ಎಲ್ಲಿ ಆಗ್ತೀವಿ ಹೊಚ್ಕೊಂಡೆ ನಿಮಗೆ ಕೇಳು ಮದ್ರಿ ಗೊನ್ನೆ ಸುಮ್ಳೆ ಅದಕ್ಕ ಏನ್ ಹೇಳ್ತಾರ ತಂಗಿ ಡೈರೆಕ್ಟರ್ ಅದಾನ ಇಲ್ಲ ಅಂದಿಲ್ಲ ಇಲ್ಲ ಇಲ್ಲ ಆದ್ರೆ ನಿನ್ನ ಡೈರೆಕ್ಟರ್ ಇರ್ಬೇಕಾದ್ರೂ ನನ್ನ ಶರೀರ ಅನ್ನುವಂತ ಪಡದಾದ ಒಳಗದಾನವ ಹೌದು ಹೌದಲ್ಲ ಹೊರಗಿಲ್ಲ ಇಲ್ಲ 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 ಗಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಉದ್ಬೀಜ 21 ಲಕ್ಷ ಇವೆಲ್ಲ ಜನ್ಮದೊಳಗ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರೆ ಶರೀರ ಅನ್ನುವಂತ ಪರಜಿ ಒಳಗ ಬಡದಾಡ್ಬೇಕಾಗೈತಿ ಹೌದು ಹೌದು ಹಿಂದಾಗಡೆ ಶರೀರ ಅನ್ನುವಂತ ಹೆಣ್ತಿನ ಹುಡುಕ್ಯಾಡ್ಕೊಂಡು ಬಂದ್ ಮಾಡಿರುವಂತ ಕರ್ಮ ಕಳ್ಕೋಬೇಕಾಗೈತಿ ಅದಕ್ಕ ನಮಗೊಂದು ಮಾತು ಹೇಳ್ಯಾರಿ ಅವ್ರ ಏನಂತ ಹೇಳ್ತಾನ ಬಸು ತಂಗಿ ತಿಳಿದ್ರೆ ಹೇಳ್ಬೇಕು ತಿಳಿಲಿಕ್ಕ ಬಿಟ್ಟು ಬಿಡಬೇಕು ಮತ್ತ ನಾ ಕೇಳೇನಿ ಏನಂತ ಹೇಳಿ ಏನಂತ್ರಿ ಯಾತಕ್ಕಾಗಿ ಬಂದಿ ತಂಗಿ ನಿನ್ನ ಯಾರ ಕರೆಸ್ಯಾರತ್ತ ನಾ ಕೇಳಿನಿ ಅಂದಾಗ ಹೌದು ಏನೋ ನನಗ ತಿಳದಟ್ಟ ನನಗ ಹೊಳದಟ್ಟ ಜವಾಬ್ ಮಾಡಿನಪ್ಪ ನಾವು ಮಾಡಿದೀವ್ರಲ್ಲ ನಾ ತಿಳದಟ್ರೆ ಮಾಡೀನಿ ಹೌದಾ ನಿಮ್ಮ ರಾಮ ಮಾಡ್ಕೊಂಡು ಹೇಳ್ತಿನ ಸೀತಾನ ಯಾಕೆ ಬಿಟ್ಟಾನ ಅಡವ್ಯಾಗ ಅಂತ ಕೇಳಿ ನಿನಗ ಕೇಳಿದವ್ರಲ್ಲ ಇನ್ನ ನೆನಪಿಲ್ಲ ಅವಂಗ ಯಾಕ ಆಗತತ್ಯೋ ಇಲ್ಲೋ ನಿನ್ನ ಕೈಲಿ ತ್ರಿಕಾಲಜ್ಞಾನಿ ರಾಮ ಇದ್ದಿ ಹೌದಲ್ಲ ಮಾಡ್ಕೊಂಡು ಹೆಣ್ತಿನ ಹೋದ ಅಡವಿ ಪಾಲು ಮಾಡೋದು ನಿನಗೇನು ಕೊಳೆಂಬಿದ್ದಿತ್ತ ಹೌದು ಹೌದಲ್ಲ ಮತ್ತ ನೀ ಗಂಡ ಮೇಟಿಗೆ ಹಚ್ಚಾವ ಹೆಂಗ ಹಿಂಗಲ್ಲ ಮಾಡ್ಕೊಂಡು ಹೆಣ್ತಿ ಮೇಲೆ ಸಂಶಯ ಮಾಡಿ ಅಗ್ನಿ ಪರೀಕ್ಷೆ ಮಾಡಿಸಿದಿ ಹೌದಲ್ಲ ಯಾಕ ಎದರ ಸಂಬಂಧ ವಿಶ್ವಾಸ ಇತ್ತು ಏನಿಲ್ವ ಬನ್ನಿ ಹೇಳ